ಏರ್ ಇಂಡಿಯಾ ಬೋಯಿಂಗ್ ವಿಮಾನದಲ್ಲಿ ಸ್ವಿಚ್ ಪ್ರಾಬ್ಲಮ್ ಇತ್ತಲ್ಲ ಸರಿ ಇದೆ ಅಂತ DGC ಹೇಳಿದ್ದಾರೆ. ಬಟ್ ಮೊನ್ನೆ ಇದರಿಂದ ಹಿತ್ರೂ ವಿಮಾನದಿಂದ ಬೆಂಗಳೂರಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಆಗಿದ್ದು ಸ್ವಿಚ್ ಪ್ರಾಬ್ಲಮ್ ಬಗ್ಗೆ ಅವ್ರೇನು ಹೇಳ್ತಾ ಇಲ್ಲ. ಅದೆಲ್ಲ ಸರಿ ಇದೆ ಅಂತ ನಂಗೆ ಯಾಕೋ ಡೌಟು. ಯಾರನ್ನೋ ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಆ ಪೈಲಟ್ ಸುಳ್ಳು ಹೇಳ್ತಿದ್ದಾರೆ ಅಂತನಾ ಅಥವಾ ಅವ್ರು ಬೋಗಸ್ ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂತನ ಅವ್ರು ಹೇಳ್ತಿದ್ದಾರೆ. ಲಾಕೆ ಆಗ್ತಾ ಇಲ್ಲ ಸ್ವಿಚ್ಗಳು ಅಂತ. ಇನ್ನೊಂದು ವಿಮಾನ ಬೀಳ್ಬೇಕೇನಾದ್ರು ಹೆಚ್ಚು ಕಡಿಮೆ ಆಗಿ ಬೆಳೋದು ಬೇಡಪ್ಪ ಸದ್ಯ. ಯಪ್ಪಪ್ಪ ಯಾರು ಜನ ಇರ್ತಾರೆ DGC ಅನ್ನೋರೆಲ್ಲ ಕರ್ಕೊಂಬಂದು ಜವಾಹರ್ಲಾಲ್ ನೆಹರು ಸ್ಟೇಡಿಯಮಲ್ಲಿ ಡೆಲ್ಲಿನಲ್ಲಿ ನಿಲ್ಲಿಸ್ಬಿಟ್ಟು ಶೂಟ್ ಮಾಡ್ಬೇಕಾಗ ಆಗ ಮಾತ್ರ ತಪ್ಪಿದ್ದು ತಿದ್ಕೊಳ್ಳಲ್ಲ. ಎಸ್. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನ ರನ್ವೇಗೆ 2 ಬೀದಿ ನಾಯಿಗಳು ನುಗ್ಗಿವೆ. ನಾಯಿಗಳು ನುಗ್ಗಿದ್ರಿಂದ ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ರನ್ವೇನಲ್ಲಿ ಯಾವುದೇ ಫ್ಲೈಟ್ಗಳು ಇಲ್ಲದಿದ್ದರಿಂದ ಯಾವುದೇ ಅನಾಹುತ ಸಂಭವಿಸಲಿಲ್ಲ. ತಕ್ಷಣವೇ ಕಾರ್ಯಾಚರಣೆ ನಡೆಸಿದಂತಹ ಸಿಬ್ಬಂದಿಗಳು ಬೀದಿ ನಾಯಿಗಳನ್ನ ಸೆರೆ ಹಿಡಿದ್ರು. ಆದರೆ ಇಷ್ಟೆಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡ್ರು ಹೇಗೆ ಬಂತು ಅನ್ನೋದು ಬಗ್ಗೆ ಗೊತ್ತಾಗ್ತಿಲ್ಲ. ಎಲ್ಲೋ ಏನೋ ಒಂದು ಲೂಪಲ್ಲಿ ಸಿಕ್ಕಿರುತ್ತೆ. ಅವಕ್ಕೂ ಬರಬೇಕು ವಿಮಾನ ನಿಲ್ದಾಣಕ್ಕೆ, ನಾವು ಟಿಕೆಟ್ ತಗೊಂಡಿಲ್ಲ ಅಂತ ಅವಕ್ಕೂ ಗೊತ್ತಿಲ್ವೇ? ಗೊತ್ತಿದೆ ಅವಕ್ಕೂ. ಆದರೆ ಹೆಂಗೋ ಬಂದ್ಬಿಟ್ಟಿವೆ ಒಳಕ್ಕೆ ಅಷ್ಟೇ. ಪಾಪ ಅದು ಬರಬೇಕು ಅಂತ ಬಂದಂಗೆ ಕಾಣಿಸ್ತಿಲ್ಲ. ಅದು ಎಲ್ಲೋ ಬಂದಿವೆ, ಅದಕ್ಕೆಲ್ಲೋ ಜಾಗ ಸಿಕ್ಕಿದೆ, ಒಳಗೆ ಬಂದ್ಬಿಟ್ಟಿವೆ ಅಷ್ಟೇ. ಬೆಂಗಳೂರಿನ ಔಟರ್ ರಿಂಗ್ ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಕಡಿಮೆ ಮಾಡಲು JPI ಮೆಗಾ ಪ್ಲಾನ್ ಮಾಡ್ತಾ ಇದ್ದು. ಇವತ್ತು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಔಟರ್ ರಿಂಗ್ ರೋಡ್ಗೆ ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸಿದ್ರು. ಸುಮಾರು 800 ಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣಕ್ಕೆ ಅಂದಾಜು ವೆಚ್ಚ, ಕಾಮಗಾರಿ ಅವಧಿ, ನಿರ್ಮಾಣ ಮಾದರಿ ಕುರಿತಂತೆ ಸಮಗ್ರ ವರದಿಯನ್ನ ಕೊಡಬೇಕು ಅಂತ ನಿರ್ದೇಶನ ನೀಡಿದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಮಗ್ರ ಅಭಿವೃದ್ಧಿಗೆ ದಕ್ಷಿಣ ಪಾಲಿಕೆ, ಮೆಟ್ರೋ ಇಲಾಖೆಯ ಜೊತೆ ಸಮನ್ವಯ, ಅಗತ್ಯವಿರುವ ಸ್ಥಳಗಳಲ್ಲಿ ಸ್ಕೈ ವಾಕರ್ ನಿರ್ಮಾಣಕ್ಕೆ ಪಟ್ಟಿ ಸಲ್ಲಿಕೆ ಮತ್ತು ಕೋಡಿ ಬೀಸ್ನಹಳ್ಳಿ ಬಳಿ ರಾಜಕಾಲುವೆ ಅಗಲೀಕರಣ, ಫೆಬ್ರವರಿ ಅಂತ್ಯದೊಳಗೆ ಡಬಲ್ ಡೆಕ್ಕರ್ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಂತೆ GBI ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇತ್ತ ಮಲ್ಲೇಶ್ವರಂನಲ್ಲಿ ಶೀಘ್ರದಲ್ಲೇ ಪೇ ಅಂಡ್ ಪಾರ್ಕಿಂಗ್ ನಿಯಮ ಜಾರಿಗೆ ಬರುತ್ತೆ. 2 ವೀಲರ್ಗೆ 15 ರೂಪಾಯಿ, 4 ವೀಲರ್ಗೆ 30 ರೂಪಾಯಿ ಗಂಟೆಗೆ, ಪ್ರತಿ ಗಂಟೆಗೆ. ಇದು ಬಡವರ ಮೇಲೆ ದಾಳಿ. ಹೇಗಾಗುತ್ತೆ ಸರ್? ಪಾರ್ಕಿಂಗ್ ಎಲ್ಲಂದ್ರಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅಲ್ಲ ಇರ್ಬೋದು, ಬಟ್ ಅಷ್ಟೆಲ್ಲ ಮಾಡಂಗಿಲ್ಲ. ಏನೊಂದು 8 ಅಡಿ 4 ಅಡಿ 10 ಪೈಸಾ ಇಟ್ಟರೆ ಓಕೆ. ಬಡವರ ಮೇಲೆ ದಾಳಿ ಕಟ್ರಿ ನಾವು ಹೇಳ್ಬಿಡೋದು ಹಂಗೆ ಅಂದ್ಬಿಡೋಣ ಅಷ್ಟೇ. ಇದೇನು ಹೇಳಲಿಲ್ಲ ಏನಿಯೋ. ಬಟ್ ನನಗೆ ಒಂದು ಸಣ್ಣ ಸಲಹೆ ಈ ಮಾನ್ಯ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ. ಸರ್ ನಿಮ್ಗೆ ಯಾರು ನಮ್ಮ ನ್ಯೂಸ್ ಬಗ್ಗೆ ಹೇಳೋದಿದ್ದರೆ ದಯವಿಟ್ಟು ಇದನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತ ನಮ್ಮ ಬಯಕೆ. ಈ ಸುಬ್ರಹ್ಮಣ್ಯ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಾಗ ಆ ಪಟಾಪಟ್ ಸೇತುವೆ ಕಟ್ಟಿದ್ರು ಹೆಬ್ಬಾಳದ ಹತ್ರ 3 ಮತ್ತು ಇಲ್ಲಿ ಅದೇ ಹೆಬ್ಬಾಳ ಮತ್ತು ಇನ್ನೊಂದು ಹಿಂದಕ್ಕೆ CBI ಹತ್ರ ಎಲ್ಲ ಕಟ್ಟಿದ್ರು. ಅವ್ರು ಹೇಳ್ಕೊಂಡಿದ್ದಕ್ಕೆ ತಕ್ಕಂತೆ ಅದು 3 ದಿನದಲ್ಲೋ 4 ದಿನದಲ್ಲೋ ಆಗದೇ ಇರ್ಬೋದು. ಅದಕ್ಕೊಂದು ಸ್ವಲ್ಪ ಜೋಕ್ ಥರ ಆಯಿತು, ಜನ ಎಲ್ಲ ಸ್ವಲ್ಪ ಇದು ಮಾಡಿದ್ರು. ಬಟ್ 1 ಮಂತಲ್ಲೋ 26 ದಿನದಲ್ಲೋ ಮುಗಿದೋಯ್ತದು. 24 ದಿನದಲ್ಲೋ 25 ದಿನದಲ್ಲೋ ಮುಗಿಸಿದ್ರು ಅದನ್ನು. ಇವತ್ತಿಗೂ ಅದು ತಾನು ಮಾಡಬೇಕಾದ ಕೆಲಸಕ್ಕಿಂತ 100 ಪಟ್ಟು ಕೆಲಸ ಮಾಡ್ತಿದೆ ಅದು ಇವತ್ತಿಗೂ. ಒಂದ್ಸರಿ ರಿವಿಸಿಟ್ ಮಾಡಿ ಆ ಪ್ಲ್ಯಾನನ್ನು, ಆ ಥಾಟನ್ನು. ಅದು ಯಾಕೆ ತರಬಾರ್ದು ಅಂತ, ಏನಕ್ಕೆ ಆಗತ್ತಾ ಯಾವ್ದಾದ್ರು ಶಾರ್ಟರ್ ಡಿಸ್ಟೆನ್ಸಸ್ಸಲ್ಲಿ ಅದನ್ನು ರಿವಿಸಿಟ್ ಮಾಡಿ. 2 ತಿಂಗಳೇ ಆಗಲಿ ಬೇಕಾರೆ, ಪಟಾಪಟ್ ಅಂತ 48 ಅವರ್ಸ್ ಬೇಡ, ಟೈಮ್ ತಗೊಳ್ಳಿ. ನೀವು ಈ 800 ಮೀಟರ್ದ ಮೇಲ್ಸೇತುವೆ ಪ್ಲ್ಯಾನ್ ಮಾಡಿದ್ರೆ ಸಾಹೇಬ್ರೆ, ಮೋಸ್ಟ್ಲಿ ನೀವು ರಿಟೈರ್ ಆದಾಗ ಮುಗಿಬೋದು. ಅಷ್ಟು ಟೈಮ್ ತಗೊಳುತ್ತೆ. ದಯವಿಟ್ಟು ಬೇಡ, ಸಾಯಿಸ್ಬೇಡಿ ಮತ್ತೆ ಜನನ. ಇದನ್ನು ರಿವಿಸಿಟ್ ಮಾಡಿ, ಲೆಟ್ ಅಸ್ ಸಿ. ಆಗುತ್ತೆ ಇಲ್ಲೋ ನಂಗೆ ಗೊತ್ತಿಲ್ಲ, ಪ್ರಯತ್ನ ಆದರೂ ಆಗಬೇಕು, ಟ್ರೈ ಮಾಡಿ. ಯಾಕಂದರೆ ಇಟ್ಸ್ ವರ್ಕಿಂಗ್ ಅಲ್ಲಿ. ಅವ್ರು ಅವತ್ತು ಹೇಳಿದ್ದು ಸುಬ್ರಹ್ಮಣ್ಯ ಅದೆಷ್ಟೋ 5 ವರ್ಷನೋ 10 ವರ್ಷನೋ ಅದು ಆಮೇಲೆ ಸಿಕ್ಕಲ್ಲ ನಿಮಗೆ, ನೀವು ಬೇರೆ ಮಾಡ್ಕೊಳ್ಳಿ ಅಂದರು. ಯಾವನು ಮಾಡೋ ಸ್ಟೇಜಲ್ಲಿ ಇಲ್ಲ. ಅದ್ರ ಮೇಲೆ ಟಾರಾಕಂಡು ಓಡಿಸ್ತಾ ಇದ್ದಾರೆ ಈಗ. ಅವತ್ತು 4 ಪಟ್ಟು ಗಾಡಿ ಇದೆ ಇವತ್ತು ಅದ್ರ ಮೇಲೆ. ಹಾಗಾಗಿ ಐ ಥಿಂಕ್ ವಿ ಶುಡ್ ರಿವಿಸಿಟ್ ಇಟ್ ಫಾರ್ ಕ್ವಿಕ್ ರಿಲೀಫ್. ಈ ಥರದ ಜಾಗಗಳಲ್ಲಿ ಆಗಬೇಕು. ಎಸ್ ತಗೊಳ್ಳಿ. ಪತಿ ಪತ್ನಿ ಕಲಹದ ಗಲಾಟೆಯಲ್ಲಿ ಗಲಾಟೆ ಬಿಡಿಸೋದಕ್ಕೆ ಹೋದಂತಹ ವ್ಯಕ್ತಿಗಳು ಚಾಕುವಿನಿಂದ ಇರಿದು ಒಬ್ಬ ವ್ಯಕ್ತಿಯನ್ನ ಕೊಂದಿದ್ದಾರೆ. ಇದರಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂತೆ 7 ಮಂದಿಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಕಮಲಾಕರ್ ಭಟ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುಚಿತ್ರ ಅವರ ಪತಿಯಿಂದ ದೂರ ಆಗಿದ್ರು 6 ತಿಂಗಳಿಂದ. ಗಲಾಟೆಯಿಂದ ಅವರೆಲ್ಲ ಸೇರ್ಕೊಂಡು ಎಲ್ಲ ಅರೆಸ್ಟ್ ಆದ್ರ. ಸರಿ, ಅರೆಸ್ಟ್ ಆಗಿದ್ರು, ಮಾಡಿದ್ರು, ಅನುಭವಿಸ್ಲಿ ಬಿಡ್ರಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ದಾವಣಗೆರೆನಲ್ಲಿ SP ಮೇಡಮ್ ಸ್ವಲ್ಪ ಸೀರಿಯಸ್ ಆಗಿದ್ದಂಗಿದೆ. ಪೊಲೀಸರ ಮೇಲೆ ಕಾಂಗ್ರೆಸ್ ಮುಖಂಡರ ಅಲ್ಲ, ಯಾಕಂದ್ರೆ ಅವ್ರಿಗೆ ಜಾಮೀನು ಸಿಕ್ಕವ್ರಿಗೂ ಟಚ್ ಮಾಡಬಾರ್ದಾಗಿತ್ತು ಪೊಲೀಸ್ನವರು. ರಾಜಕೀಯ ನಿಯಮಗಳ ಪ್ರಕಾರ
ನಾನು ಹೇಳ್ತಿರೋದು ಇದ್ರ ಪ್ರಕಾರ ಅಲ್ಲ, ಕಾನೂನು ಸಂಹಿತೆ ಪ್ರಕಾರ ಅಲ್ಲ, ರಾಜಕೀಯ ನಿಯಮಗಳ ಪ್ರಕಾರ ಹೊಸದಾಗಿ ಮಾಡ್ಕೊಂಡಿರೋ. ಬಟ್ ಇಲ್ಲ, ಸೀರಿಯಸ್ ಆಗಿದ್ದಂಗೆ ಇದ್ದಾರೆ. ಮುಖಂಡರ ಪುತ್ರನ ಹಲ್ಲೆ ಪ್ರಕರಣ ಸಂಬಂಧ ಇವತ್ತು ತಲೆಮರೆಸ್ಕೊಂಡಿದ್ದ ಕಾಂಗ್ರೆಸ್ ಮುಖಂಡರ ಪುತ್ರರನ್ನು ಬಂಧಿಸಿದಾರಂತೆ. ಆರೋಪಿಗಳ ಬಂಧನಕ್ಕೆ ಯಾರು ಶರಣ ಬಸವೇಶ್ವರ ಅಂತ DYSP ಅವ್ರ ನೇತೃತ್ವದಲ್ಲಿ ತಂಡ ಮಾಡಿದ್ರಂತೆ. ಅವರೆಲ್ಲ ಕಂಡು ಹಿಡಿದು ಎತ್ತಾಕೊಂಡ್ ಬಂದಿದ್ದಾರಂತೆ, ಬಿಟ್ಟಿಲ್ವಂತೆ. ಅದೇ ಅವರು CPI ಗಾಯತ್ರಿ ಕಾನ್ಸ್ಟೇಬಲ್ ಮೇಲೆಲ್ಲ ಹಲ್ಲೆ ಮಾಡಿದವ್ರು ಇವರು. ಓಕೆ, ಈಗ ನೆಕ್ಸ್ಟ್ ಏನು ಮೇಡಮ್? ನೀವೇ ಹೇಳ್ಬೇಕು, ಬೇಲ್ ಸಿಗ್ದಂಗೆ ನೋಡ್ಕೊಳ್ಳಿ, ಬುರುಡೆ ಕೆತ್ತಿ ಹೇಳ್ತೀನಿ, ಇನ್ನೊಂದು ಸರಿ ಉಸಿರೆತ್ತಬಾರ್ದು. ಧೈರ್ಯ ಇದ್ದರೆ ಪೊಲೀಸ್ನವ್ರನ್ನ ನಿಲ್ಲಿಸ್ತೀನಿ, ನಿನ್ನ ಮುಂದೆ ಎತ್ತೋ ಕೈ ಅಂತ ಕೇಳಿ. ಇದೆಲ್ಲ ಹಿಂದೆ ನಡೆಸಿದ್ದೀವಿ ನಾವು, ನೋಡಿದ್ದೀವಿ ಇದನ್ನೆಲ್ಲ, ಆಫೀಸರ್ಗಳು ಮಾಡಿರೋದನ್ನು. ಪೊಲೀಸ್ನವ್ರ ಮೇಲೆ ಕೈ ಮಾಡಿದವನ್ನ ಎಳ್ಕೊಂಬ ನಿಲ್ಲಿಸಿ ಎತ್ತೋ ಕೈ ನೋಡ್ತೀವಿ ಅಂತ ಓಕೆ ಕೇಳಿ ಮಾಡಿ. ಗುಂಡಿ ಹಾಕ್ಕೊಂಡು ಬಿಚ್ಕೊಂಡಿರೋ ಶರ್ಟ್ ಗುಂಡಿನ ಹಾಕ್ಕೊಂಡು ಓಡದೆ ಇದ್ರೆ ಕೇಳಿ, ಹಾಗೆ ಮಾಡಬೇಕು. ಹಾಂ, ಪಶ್ಚಿಮ ಬಂಗಾಳದಲ್ಲಿ ಮೇಡಮ್ಮು ಅದೇ SIR ಪರಿಷ್ಕರಣೆ ಚುನಾವಣಾ ಮತಪಟ್ಟಿ ಇದ್ರದ್ದು ಲಿಸ್ಟ್ದು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ದಾರೆ. ನಾಳೆ ಮೇಡಮ್ಮು ನಾನೇ ಕೋರ್ಟಿಗೆ ಬರ್ತೀನಿ ಅಂತೆ. ನೀವು ಓದ್ ತಕ್ಷಣ ಜಡ್ಜ್ಗಳೆಲ್ಲ ಎದ್ರಿ ಕುರ್ಚಿಲೇ ಕೂರಲ್ವಂತೆ, ಎದ್ದು ನಿಂತ್ಕೊಂಡ್ಬಿಡ್ತಾರಂತೆ ಮೇಲಕ್ಕೆ, ಕುರ್ಚಿ ಮೇಲೆ. ಯಾಕಾಗಬೇಕು ಮತ್ತೆ ಮೇಡಮ್ ಏನ್ರಿ ಮೇಡಮ್, ರಸ್ತೆಯಲ್ಲಿ ನಿಂತ್ಕೊಂಡು ಕಡೆ ಮೈಕ್ ಹಿಡ್ಕೊಂಡು ಅವ್ರನ್ನ ಬೆದರ್ಸ್ಕೊಂಡು ತಿರುಗಾಡ್ತಿರೋ ಅಂತ ಇದಕ್ಕೆ ಸುಪ್ರೀಂ ಕೋರ್ಟ್ ಎದುರ್ಕೊಳ್ಳುತ್ತೆ ಅನ್ಕೊಂಡ್ರೆ ನೀವು ಹೋಗ್ಬಿಟ್ರೆ ಹೋಗ್ಬೋದು, ಹೋಗಬಾರ್ದು ಅಂತ ಎಲ್ಲೂ ನಿಯಮ ಇಲ್ಲ. ಅವರೇ ಅರ್ಜಿದಾರರು ಹೋಗ್ಬೋದು ಬೇಕಾದ್ರೆ. ಬಟ್ ಅವ್ರಿಗೆ Z+ ಇದೆ, ಹಂಗಾಗಿ ಕೆಲವು ಕ್ರಮಗಳನ್ನು, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೊಗೊಂಡಿದ್ದಾರೆ. ತಮಿಳುನಾಡು ರಾಜಕೀಯ ಕಣ ಮತ್ತಷ್ಟು ಕಾವೇರಿದೆ. ನಟ ದಳಪತಿ ವಿಜಯ್ TVK ಪಕ್ಷ ಸ್ಥಾಪಿಸಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇನ್ನು ನಾನು ಯಾರನ್ನೂ ಶತ್ರುವಾಗಿ ನೋಡಲ್ಲ, ಎಲ್ಲರೂ ನನ್ನ ಸ್ನೇಹಿತರಿದ್ದಂತೆ. TVK ವಿಜಯ್ ಕೂಡ ನನ್ನ ಶತ್ರು ಅಲ್ಲ, ಗೌರವದಿಂದ ಕಾಣ್ತೀನಿ ಅಂತ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಹೇಳಿದ್ದಾರೆ. ಇನ್ನು ಚೆನ್ನೈನಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರ ತಮ್ಮ ಬಜೆಟ್ನಲ್ಲಿ ರಾಜ್ಯಗಳಿಗೆ ಅನ್ಯಾಯ ಮಾಡಿದೆ ಅಂತ ಹೇಳಿದ್ದಾರೆ. ಈಗ ಹಿಂಗೆ ಅಂದ್ಬಿಟ್ಟ ತಕ್ಷಣ ಅದನ್ನು ನಂಬೋಕ್ಕಾಗತ್ತೆಯೇ? ಈಗ ನಮ್ಮ DK ಶಿವಕುಮಾರ್ ಇಲ್ಲಿ ಅಣ್ಣ, ಬ್ರದರ್, ಅಕ್ಕ, ಅವ್ರು ದೊಡ್ಡವರು, ಅವ್ರಿಗೆಲ್ಲ ಗೊತ್ತು. ಅವ್ರ ಬಗ್ಗೆ ಮಾತಾಡಲ್ಲ ಅಂತ ತಿಳ್ಕೊಂಡು ಬತ್ತಿ ಇಡ್ತಾನೇ ಇರ್ತಾರಪ್ಪ. ಹೌದು, ಅದನ್ನಿಲ್ಲಲ್ಲ, ಅದೆಲ್ಲ ನಿಲ್ಲುತ್ತದೆ, ಬತ್ತಿ ಇಡ್ತಾನೆ ಇರ್ತಾರೆ ಇಬ್ಬರು ಸೇರ್ಕೊಂಡು. ಹಂಗೆ ಇವನ್ನ ನಾನೆಲ್ಲರೂ ಗೌರವದಿಂದ ನೋಡ್ತೀನಿ ಅಂತ ನಾವು ನಂಬಿ, ಹೌದಾ ನಾಳೆಯಿಂದ ನೀನು ನನ್ನ ಫ್ರೆಂಡ್ ಕಮಾನ್ ಅಂತ ಅನ್ನೋಕ್ಕಾಗತ್ತಾ? ಫೈಟ್ ಬಿಟ್ಬಿಡ್ತಾರ? ಹಂಗೆಲ್ಲ ಆಗಲ್ಲ. ಇದು ಸುಮ್ಮನೆ ಪೊಲಿಟಿಕಲಿ ಇರಲಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ಇದನ್ನು ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮುಂದುವರೆದಿದೆ. ನಿನ್ನೆ ರಾತ್ರಿ ಒಂದು 75 ಮಿಸೈಲು, 450 ಡ್ರೋನು ಕಳಿಸ್ಕೊಟ್ರಂತೆ, ಹೋಗಿ ಬನ್ನಿ ಅಂತ ಯುಕ್ರೇನ್ ಮೇಲೆ. ಯುಕ್ರೇನ್ಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಈ ದಾಳಿಗಿಂತ ಅದು ನಾಶ ಮಾಡ್ತಿರೋ ಮೂಲಭೂತ ಸೌಕರ್ಯಗಳು, ಅದರಲ್ಲೂ ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಿದ್ದು. ಯಾಕಂದರೆ ಅಲ್ಲಿ -40 -50 ಇದೆ ಚಳಿ. ಸೊ ಪೈಪ್ ಒಳಗಡೆ ಇರೋ ನೀರು ಹಾಗಾಗಿ ಫ್ರೀಸ್ ಆಗೋಗ್ತಾ ಇದೆ, ಆಗೋಗಿದೆ, ಆಗೋಗ್ತಾ ಇದೇ ಇಲ್ಲ, ಆಗೋಗಿದೆ, ಇಂಪಾಸಿಬಲ್ ಆಗೋಗಿದೆ ಅವ್ರಿಗೆ ಮನೆಯಲ್ಲಿ ಇರೋದು ಪಾಪ. ಹಾಗಾಗಿ ಅವ್ರಿಗೆ ತುಂಬ ಕಷ್ಟ ಆಗಿದೆ. ಬಟ್ ದಾಳಿ ಮಾಡಿದ್ದಾರೆ. ಇವತ್ತೋ ನಾಳೆನೋ ಬಹುಶಃ ಇನ್ನೊಂದು ರೌಂಡ್ ಆಫ್ ಟಾಕ್ ಇದೆ UAEನಲ್ಲಿ. ಅವರು ರಷ್ಯಾ ಅಂದರೆ ನಮ್ಮ ಸಾಹೇಬ್ರ ಕಡೆಯಿಂದ ಯಾರು, ಟ್ರಂಪ್. ಇನ್ಮೇಲೆ ಸಾಹೇಬ್ರು ಅಂದ್ರೆ ಅವರೇ. ಓಕೆ.